ಅಪ್ಪ ಅಳಬೇಡಿ ಅಪ್ಪ. ನನ್ ಕಾಲ ಮುಳ್ಳು ಚುಚ್ಚಿದಾಗ ನಿಮ್ ಸೈಕಲ್ ಮಾರಿ ನನಗ್ ಹೊಸ ಶೂ ತಂದ್ಕೊಟ್ರಿ. ಎಲ್ಲ ಮಕ್ಳು ಮುಂದೆ ಬೇಜಾರಾಗ್ಬಾರ್ದು ಅಂತ ಏನು ಕೇಳ್ದಲೆ ನನಗೆಲ್ಲ ತಂದ್ಕೊಟ್ರಿ ಅಪ್ಪ. ನನ್ ಪ್ರಪಂಚಕ್ಕೆ ನೀನೇ ಅಪ್ಪ ಯಾವತ್ತು ಯಜಮಾನ. ಅಂತದ್ರಲ್ಲಿ ನೀನ್ ಸೋತೆ ಅಂದ್ರೆ ಅದು ನಮ್ಮ ಮಾತ ಅಪ್ಪ. ಇಲ್ಲ ಅಪ್ಪ, ನಮ್ಮ ಅಂಗಡಿ ಎಲ್ಲೂ ಹೋಗಿಲ್ಲ. ನಾನ್ ನಮ್ ಸಾಲನೆಲ್ಲ ತೀರಿಸ್ತೀನಿ. ನಮ್ಮ ಅಂಗಡಿನ ನಾನ್ ವಾಪಸ್ ತರ್ತೀನಿ. ನನ್ನ ನಂಬು ಅಪ್ಪ. ಅಳಬೇಡಿ ಅಪ್ಪ. ನೀವು ಮೊದ್ಲು ಮನೆಗ್ ಬನ್ನಿ ಅಪ್ಪ, ಪ್ಲೀಸ್. ಸುಬ್ಬು, ನೀವೇ ಈಗ ಧೈರ್ಯಗೆಟ್ಟು ರೋಡಲ್ಲಿ ಕುತ್ಕೊಂಡು ಅಳ್ತಾ ಇದ್ರೆ ನಮ್ಗಡ್ಗತಿ ಏನಾಗಲ್ಲ. ಯೋಚನೆ ಮಾಡು ಸುಬ್ಬು. ಸುಬ್ಬು, ವಯಸ್ಸಿಗೆ ಬಂದಿರೋ ಮಗಳು ರೋಡಲ್ಲಿ ಕುತ್ಕೊಂಡು ಅಂಗ್ಲ ಹಚ್ಬೇಕಾ? ಎದಳು ಸುಬ್ಬು, ಮನೆಗೆ ಹೋಗೋಣ. ಎದಳು. ಬನ್ನಿ ಅಪ್ಪ, ಪ್ಲೀಸ್ ಅಪ್ಪ, ಬನ್ನಿ. ಸುಬ್ಬು, ಎಲ್ಲಾರ ಮನೇಲೂ ಹಬ್ಬ ಮಾಡ್ತಿದ್ದಾರೆ. ನಮ್ಮನೇಲಿ ಒಂದೇ ಒಂದ್ ದೀಪನೂ ಹಚ್ಚಿಲ್ಲ. ಸೂತ್ಕ ಇದ್ದಂಗಿದೆ. ಬಡತನ ಅನ್ನೋದು ನಮಗ್ ಮಾತ್ರ ಶಾಪ ಸುಬ್ಬು, ಶಾಪ. ಬಡತನ ಇದ್ರೂ ಪರವಾಗಿಲ್ಲ ಪುಷ್ಪ, ಆದ್ರೆ ಸ್ವಾಭಿಮಾನ ಮಾತ್ರ ಇರಬಾರ್ದು. ನಾನ್ ಬರ್ತಾ ಬಾಗ್ಲು ಮುಚ್ಕೊಂಡ್ ಬಂದಿದ್ದೆ. ದೀಪ, ಮಿರ್ಚಿ ಲೈಟ್ ಬೇರೆ ಹಾಕವ್ರೆ. ಸರ್, ನೀವು? ನಮಸ್ಕಾರ ಸರ್. ನೀವು ದೀಪ ಹಚ್ಚಿದ್ರ? ಸರ್, ಬರ್ತಾ ತಾನೆ ವರ್ಷಕ್ಕೊಂದು ಹಬ್ಬದ ದಿನ ಮನೆ ಕತ್ಲೆ ಆಗಿದೆಯಲ್ಲ ಅಂತ ನೊಂದ್ಕೊಂಡು ಬಂದೆ. ನೀವು ನಮ್ಮನೆ ಬೆಳಕಾಗಿ ಬಂದ್ರಿ. ಇದನ್ನೆಲ್ಲ ನೀವ್ಯಾಕೆ ಮಾಡಕ್ ಹೋದ್ರಿ ಸರ್? ಸರ್, ಕೂತ್ಕೊಳ್ಳಿ ಸರ್, ಕುಡಿಯಕ್ಕೆ ನೀರು ತರ್ತೀನಿ. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆ ನಿನಗೆ. ನನಗೂ ಹೇಳಿದೆ ಆಫೀಸಿಂದ ಬಂದಿದೆಯಾ, ಅದು ವರ್ಕಿಂಗ್ ಅವರ್ಸಲ್ಲಿ. ಏನಂತ ಅನ್ಕೊಂಡಿದ್ದೆ ನೀನು? ಸರ್, ಅನು ಸಾರ್ಗೆ ಹೇಳ್ದೆ ಬಂದ. ಸರ್, ದಯವಿಟ್ಟು ಕ್ಷಮಿಸಿ ಸರ್. ಇದಕ್ಕೆಲ್ಲ ನಾನೇ ಕಾರಣ ಸರ್. ನಾನು ಮನೇಲಿಲ್ಲ ಅಂತ ತಿಳ್ಕೊಂಡು ಅನು ಆಫೀಸಿಂದ ಬಂದ್ಬಿಟ್ಟಿದ್ದಾಳೆ. ಅನು
ಆಫೀಸ್ ಟೈಮ್ನಲ್ಲಿ ಆಫೀಸಿಂದ ಬರೋವಾಗ ಸಾರ್ ಪರ್ಮಿಷನ್ ತಗೋಬೇಕು ತಾನೇ. ಸಾರಿ ಕೇಳು. ಸಾರಿ ಸರ್. ಸರ್ ದಯವಿಟ್ಟು ಕೂತ್ಕೊಳ್ಳಿ ಸರ್. ಓಹೋ ಹೋ 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 ಹೋ. ನಮಸ್ಕಾರ ಸರ್. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಅಮ್ಮ. ಹ್ಯಾಪಿ ದೀಪಾವಳಿ. ಸುಬ್ಬು ಸರ್, ಹ್ಯಾಪಿ ದೀಪಾವಳಿ. ನವರಾತ್ರಿ ಮುಗೀತು, ದೀಪಾವಳಿಗೆ ಬಂದಿದ್ದೀರಾ. ನೀವು ಬಂದಿದ್ದು ಒಳ್ಳೇದೇ ಆಯಿತು. ಇಂಥ ಟೈಮಲ್ಲಿ ದೊಡ್ಡ ವ್ಯಕ್ತಿಗಳು ಇರಲೇಬೇಕು ಅಲ್ವಾ ಸುಬ್ಬು ಅವರೇ? ಈಗ ಏನು ನಿರ್ಧಾರ ತಗೊಂಡ್ರಿ? ಪುಷ್ಪ ಅವರೇ, ನಮ್ಮ ಅಣ್ಣ ಊರಿಗೆ ಹೊರಟಿದ್ದಾರೆ. ಅದೇನು ತೀರ್ಮಾನ ಮಾಡಿದ್ದೀರಾ ಅಂತ ಬೇಗ ಹೇಳಿ. ಇನ್ನೂ ಮುಖ ನೋಡ್ಕೋತಿರೋದು ನೋಡಿದ್ರೆ ಇವ್ರ ನಿರ್ಧಾರ ಏನಂತ ಗೊತ್ತಾಗತ್ತೆ. ನಾನು ಹೇಳೋ ಅಷ್ಟೆಲ್ಲ ಹೇಳಾಗೋಗಿದೆ. ಇನ್ನು ನಾನು ಏನೂ ಹೇಳಲ್ಲ. ಮುಂದೆ ಆಗೋ ಎಲ್ಲದಕ್ಕೂ ನೇರ ಹೊಣೆ ನೀವೇ. ನಡಿ ರಜನಿ. ಸುಬ್ಬು, ನಡಿ ರಜನಿ, ಹೊರಡೋಣ. ನಿಂತ್ಕೊಳ್ಳಿ. ನನಗೆ ಈ ಮದ್ವೆಗೆ ಒಪ್ಪಿಗೆ ಇದೆ. ತಾಯಿ ಎಲ್ಲವ ಬಂಗಾರ ಮುದ್ದು. ನೀನ್ ಹೇಳ್ತಾ ಇರೋದು ನಿಜನೇನೆ? ಹ್ಞೂ ಅಮ್ಮ, ನನಗೆ ಈ ಮದ್ವೆಗೆ ಒಪ್ಪಿಗೆ ಇದೆ.